ಚಿಕ್ಕಬಳ್ಳಾಪುರಕ್ಕೆ ಕೋಟಿ ರೂಪಾಯಿಯ ಕುದುರೆ ಬಂದ್ಬಿಟ್ಟಿದೆ. ಹೀಗಾಗಿ ಅದನ್ನ ನೋಡೋದಕ್ಕೆ ಜನ ಅಲ್ಲಿ ಮುಗಿ ಬೀಳ್ತಿದ್ದಾರೆ. ಕೇಕ್ ಕಟ್ ಮಾಡಿ ರೆಡ್ ಕಾರ್ಪೆಟ್ ಅನ್ನ ಹಾಕಿ ಈ ಕೋಟಿ ರೂಪಾಯಿ ಕುದುರೆಯನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಗುಡಿಬಂಡೆ ತಾಲೂಕಿನ ವರಲಕೊಂಡ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಗುಜರಾತ್ನಿಂದ 1 ಕೋಟಿ ರೂಪಾಯಿ 17 ಲಕ್ಷದ ಕುದುರೆಯನ್ನ ಕರೆತರಲಾಗಿದೆ. ಕೋಟಿಯನ್ನ ಕೊಟ್ಟು ಕುದುರೆಯನ್ನ ಖರೀದಿಸಿದ್ದಾರೆ ಉದ್ಯಮಿ ಶಫೀಕ್ ಅಹಮದ್. ಕುದುರೆ ನೋಡೋಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿ ಬಿದ್ದಿದ್ದಾರೆ. ಸದ್ಯ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಕುದುರೆ 1 ಕೋಟಿ 17 ಲಕ್ಷ ಬೆಲೆ ಬಾಳುವಂತಹ ಕುದುರೆ ಇದು. ಇದನ್ನ ಗುಜರಾತ್ನಿಂದ ಕರೆಸಿದ್ದಾರೆ. ಇದನ್ನ ರೆಡ್ ಕಾರ್ಪೆಟ್ ಹಾಕಿ ಕೇಕನ್ನು ಕಟ್ ಮಾಡಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಈ ಕುದುರೆನ ನೋಡೋದಕ್ಕೆ, ಅಂದರೆ ಕೋಟಿ ರೂಪಾಯಿ ಕುದುರೆ ಅಲ್ವಾ, ಹೀಗಾಗಿ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಆಶ್ಚರ್ಯದಿಂದ ಹಾಗೆ ಕ್ಯೂರಿಯಾಸಿಟಿಯಿಂದ ಬಂದು ಈ ಕುದುರೆನ ನೋಡ್ಕೊಂಡು ಹೋಗ್ತಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಈ ಕೋಟಿ ರೂಪಾಯಿ ಕುದುರೆಯನ್ನು ಕರೆ ತಂದಿರೋದು ಉದ್ಯಮಿ ಶಫೀಕ್ ಅಹಮದ್ ಅನ್ನೋರು ಈ ಕುದುರೆಯನ್ನು ಖರೀದಿ ಮಾಡಿದ್ದಾರೆ. ಕುದುರೆ ದೇವರದ್ದು ಒಳ್ಳೆ ಕ್ರಿಯೇಚರು ಅದು. ಸೊ ನಾನು ಹೇಳ್ತೀನಿ, ಕುದುರೆ ಥರ ಪ್ರಾಣಿನೇ ಯಾವುದಿಲ್ಲ. ಪ್ಲಸ್ಸು ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ರೈಡಿಂಗ್ ತುಂಬ ಆಸೆ ಇತ್ತು, ಕುದುರೆಗಳಂದರೆ ತುಂಬ ಆಸೆ ಇತ್ತು. ಸೊ ಕೋವಿಡ್ ಆದಮೇಲೆ ರೈಡಿಂಗ್ ಶುರು ಮಾಡಿದೆ. ಆಲ್ಮೋಸ್ಟ್ 5-6 ಇಯರ್ ರೈಡಿಂಗ್ ಮಾಡಿ ರೈಡಿಂಗ್ ಕಲ್ಸೋಣ ಅಂತ ನಂದು ಮೇನ್ ಇಂಟೆನ್ಷನ್ ಇರೋದು. ನಮ್ಮ ಮಕ್ಕಳಿಗೆ ರೈಡಿಂಗ್ ಕಲಿಸ್ಬೇಕು, ಈ ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕು, ನಮ್ಮ ಮಾರ್ವಾರಿ ಹಾರ್ಸ್ನ ಪ್ರಮೋಟ್ ಮಾಡಬೇಕು ಅಂತ ಅಭಿಪ್ರಾಯದಿಂದ ನಾನು ಇವತ್ತು ಈ ಕುದುರೆಯನ್ನು ತಂದಿದ್ದೀನಿ. ಫಸ್ಟ್ ಆಫ್ ಆಲು ಇಂಥ ಪ್ರಾಣಿಗೆ ಬೆಲೆ ಅಂತಲೇ ಏನು ನಾವು ಹೇಳೋಕ್ಕಾಗಲ್ಲ. ಬೆಲೆ ನಾವು ಇಟ್ಟಿರೋದು, ಬಟ್ ದೇವರದ್ದು ಒಳ್ಳೆ ಕ್ರಿಯೇಷನ್ ಇದು. ಇದ್ರದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುದುಕೃಷ್ಣ, ಇದು ಕೋಟಿ ರೂಪಾಯಿ ಕುದುರೆ ಕೊಟ್ಟಿದ್ದಾರೆ ಅಂದ್ರೇನೆ ಒಂದು ಆಶ್ಚರ್ಯ ಅನ್ಸುತ್ತೆ. ಅಂಥ ಸ್ಪೆಷಾಲಿಟಿ ಈ ಕುದುರೆನಲ್ಲಿ ಏನಿದೆ? ಗುಜರಾತ್ನಿಂದಾನೇ ಯಾಕೆ ಇದನ್ನು ಕರ್ಕೊಂಡು ಬಂದಿದ್ದಾರೆ? ಅರ್ಪಿತಾ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರಲಕೊಂಡ ಅಂತ ಗ್ರಾಮ. ಅದರಲ್ಲಿ ಉದ್ಯಮಿ ಅಂತೇಳಿ ಶಫೀಕ್ ಅಹಮದ್ ಅಂತೇಳಿ, ಅವರು ಮೂಲತಃ ಬೆಂಗಳೂರಿನವರು. ಅವರಿಗೆ ಮೊದಲಿಂದಲೂ ಕೂಡ ಈ ಕುದುರೆ ಸವಾರಿ ಮತ್ತೆ ಕುದುರೆ ಸಾಕುವಂತ ಹವ್ಯಾಸ ಇತ್ತು. ಹಾಗಾಗಿ ಅವರು ಒಂದು ಕುದುರೆಯನ್ನ ತರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು ಅನ್ನೋಂತ ಆಸೆಯಿಂದ ಬಹಳಷ್ಟು ದಿನಗಳಿಂದ ಹುಡುಕಾಡಿ ಗುಜರಾತ್ನಿಂದ ಈ ಕುದುರೆಯನ್ನ ತಂದಿದ್ದಾರೆ. ಹಾಗಾಗಿ ಅವರೇ ಹೇಳುವಾಗೆ ಈ ಒಂದು ಕುದುರೆ ಬೆಲೆ 1 ಕೋಟಿ 17 ಲಕ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ಯಾಕೆ ಈ ಕುದುರೆಗೆ ಇಷ್ಟು ಬೆಲೆ ಅಂತ ಹೇಳಿದ್ರೆ, ಸಹಜವಾಗಿ ದಕ್ಷಿಣ ಭಾರತದ ಭಾಗದಲ್ಲಿ ಕುದುರೆಯನ್ನ ಸಾಕಾಣಿಕೆ ಮಾಡುವಂಥದ್ದು, ಈ ಕುದುರೆ ಉದ್ಯಮವನ್ನ ಮಾಡುವಂಥದ್ದು ತೀರಾ ಕಡಿಮೆ. ಆದ್ರೆ ಉತ್ತರ ಭಾರತದ ಕಡೆಗೆ ಹೋಲಿಸಿದಲ್ಲಿ ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅಲ್ಲಿ ನಮ್ ಕಡೆಗೆ ಯಾವ ರೀತಿ ಎತ್ತುಗಳನ್ನ ಸಾಕ್ತಾರೆ ಅದೇ ರೀತಿ ಅಲ್ಲಿ ಈ ಕುದುರೆಗಳನ್ನ ಸಾಕುವಂತ ಉದ್ಯಮಿಗಳಿದ್ದಾರೆ. ಹಾಗಾಗಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಅಂದ್ರೆ ಈ ಕುದುರೆಗಳೇನಿದೆ ಅದನ್ನ ವಿದೇಶಗಳಿಗೆ ಮಾರಾಟ ಮಾಡುವ ಕೋಟಿಗೆ ವ್ಯಾಪಾರ ಮಾಡುವಂತ ಉದ್ಯಮಿಗಳಿದ್ದಾರೆ. ಹಾಗಾಗಿ ಇದು ಒಂದು ಮಾರ್ವಾಡಿ ತಳಿ ಅಂತೇಳಿ. ಹಾಗಾಗಿ ಈ ತಳಿ ಬಹಳಷ್ಟು ಅಪರೂಪ. ಹಾಗಾಗಿ ಈ ತಳಿ ಸಿಕ್ಕಿದ್ರೆ ಇದರಿಂದ ಬ್ರೀಡಿಂಗ್ ಅನ್ನ ಮಾಡ್ಬೋದು, ಮುಂದೆ ಈ ತಳಿಯನ್ನ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ತಳಿಗೆ ಅಷ್ಟೊಂದು ದುಡ್ಡಿದೆ ಅಂತ, ಮೌಲ್ಯ ಇದೆ ಅಂತ ಹೇಳ್ತಾರೆ ವ್ಯಾಪಾರಸ್ಥರು ಕೂಡ. ಹಾಗಾಗಿ ಇನ್ನೊಂದು ವಿಶೇಷ ಏನಂತಂದ್ರೆ, ಇದು ಈ ನಮ್ಮಲ್ಲಿ ಬ್ಯೂಟಿ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಅದೇ ರೀತಿ ಕುದುರೆಗಳಿಗೂ ಕೂಡ ಒಂದು ಬ್ಯೂಟಿ ಕಾಂಪಿಟೇಷನ್ ನಡೆಯುತ್ತೆ. ಹಾಗಾಗಿ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ 2000 ಚಾಂಪಿಯನ್ ಆಗಿದೆ ಅಂತಕ್ಕಂಥದ್ದು ಉದ್ಯಮಿ ಹೇಳ್ತಾ ಇರುವಂತದ್ದು ಮಾತು. ಹಾಗಾಗಿ ಇದಕ್ಕೆ ಬಹಳಷ್ಟು ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ. ಹಾಗಾಗಿ ಇಷ್ಟೊಂದು ದರ ಕೊಟ್ಟು ನಾನು ತಂದಿದ್ದೀನಿ. ಹಾಗಾಗಿ ಈ ಒಂದು ಏನು ತಳಿ ಇದೆ ಅದನ್ನ ಅಭಿವೃದ್ಧಿ ಪಡಿಸಬೇಕು, ಮತ್ತೆ ಸ್ಥಳೀಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಉದ್ಯಮನ ಬೆಳೆಸಬೇಕು, ಈ ತಳಿಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ತಂದಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಉದ್ಯಮಿ. ಧನ್ಯವಾದ ಮಧುಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.